ಎಲ್ರಿಗೂ ಜೈ ಭೀಮ್ ನಮಸ್ಕಾರ. ಇವತ್ತು ನಿನ್ನೆ ಏನು ಕಣ್ಣೂರಲ್ಲಿ ಒಂದು ಅಮಾಯಕ ದಲಿತ ಹುಡುಗಿ ಮೇಲೆ ಹಲ್ಲೆ ಆಗಿದೆ. ಆ ಹಲ್ಲೆಯನ್ನು ಖಂಡಿಸಿ ನಾವು ಮಾವಿನಕಟ್ಟೆಯಲ್ಲಿ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ಕೊಳ್ತಿರುವಂಥ ಒಂದು ಬಡ ಹುಡುಗಿ ಮೇಲೆ ಏಕಾಏಕಿ ಹಲ್ಲೆ ಆಗಿದೆ ಒಬ್ಬ ಮುಸ್ಲಿಂ ಮಹಿಳೆಯಿಂದ. ಆ ಹಲ್ಲೆಯನ್ನು ಖಂಡಿಸಿ ನಾವು ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದೇವೆ. ಆ ದೂರಿನ ಪ್ರಕಾರ ಪೊಲೀಸರು ತ್ವರಿತಗತಿಯಲ್ಲಿ ಅಂದರೆ 24 ಗಂಟೆ ಒಳಗಡೆ ಆ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕರ್ನಾಟಕ ಪೊಲೀಸ್ ಮತ್ತು ನಮ್ಮ ಉಡುಪಿ ಜಿಲ್ಲಾ ಪೊಲೀಸ್, ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಮತ್ತು ನಮ್ಮ ಕುಂದಾಪುರ DSP ಸರ್ ಅವರು ಹಾಗೂ ಕಣ್ಣೂರು ಪೊಲೀಸ್ ಠಾಣೆಯ ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕೂಡ ಮತ್ತು ಎಲ್ಲ ಸಿಬ್ಬಂದಿಗಳು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಹಾಗಾಗಿ ನಾವು ಸಂಘಟಕರಾಗಿ ಅವರನ್ನು ಅಭಿನಂದಿಸುವುದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ಹಾಗಾಗಿ ನಾವು ಮತ್ತೊಮ್ಮೆ ಕರ್ನಾಟಕ ದಲಿತ ಸಂಘರ್ಷ ಅಂಬೇಡ್ಕರ್ ವಾದದ ತಾಲೂಕು ಸಮಿತಿ ಮತ್ತು ಜಿಲ್ಲಾ ಸಮಿತಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಪೊಲೀಸ್ ಇಲಾಖೆಗೆ ಸಲ್ಲಿಸಿದ್ದೇನೆ. ಮತ್ತು ಹಾಗೂ ಇದರಲ್ಲಿ ಸ್ಥಳೀಯ ನಮ್ಮ ಶಾಸಕರು ಕೂಡ ಈ ಒಂದು ಏನು ತ್ವರಿತಗತಿ ಅರೆಸ್ಟ್ ಆಗಬೇಕು ಅನ್ನೋ ಒಂದು ಒತ್ತಡದಲ್ಲಿ ಅವರು ಕೂಡ ಭಾಗಿಯಾಗಿದ್ದರು, ನಮಗೆ ಸಹಕಾರ ಕೊಟ್ಟಿದ್ದರು. ಅವರಿಗೂ ಕೂಡ ಅಭಿನಂದಿಸ್ತೇನೆ. ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು, ಅಲ್ಲಿ ಗ್ರಾಮಸ್ಥರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಒಡನಾಡಿ ಬಂಧುಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ದಲಿತ ಹಕ್ಕು ಹೋರಾಟಗಾರ ಸಮಿತಿಯ ಸಂಜೀವ್ ಬಳುಕು ಸರ್ ಕೂಡ ಇದ್ದಾರೆ, ಅವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಹಾಗೆ ಇನ್ನೆಲ್ಲ ಸಂಘಟನೆಯ ಮುಖಂಡಗಳು, ರಾಜಕೀಯದಲ್ಲಿ ಗುರುತಿಸಿಕೊಂಡಂಥ ಬೇರೆ ಬೇರೆ ವಿಭಾಗದ ಪದಾಧಿಕಾರಿಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.